डॉक्टर बाबा साहेब अंबेडकर जी के जय। जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್, जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್. ಈ ಕೂಡಲೇ ಗಡ್ಡೂರು ಗ್ರಾಮದಲ್ಲಿರ್ತಕ್ಕಂಥ ಮುದಿಗೆರೆ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆಗೆ ವರ್ಗಾಯಿಸಲೇಬೇಕು ವರ್ಗಾಯಿಸಲೇಬೇಕು ವರ್ಗಾಯಿಸಲೇಬೇಕು. ಈ ಕೂಡಲೇ ಗಡ್ಡೂರು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯನ್ನ ಮುದಿಗೆರೆ ಗ್ರಾಮಕ್ಕೆ ತರಲೇಬೇಕು ತರಲೇಬೇಕು. ಗ್ರಾಮ ಪಂಚಾಯಿತಿಯನ್ನು ಬದಲಾಯಿಸದೇ ಇರತಕ್ಕಂಥ ತಾಲೂಕು ಆಡಳಿತಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಪಂಚಾಯಿತಿ ಬೇಕು. ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ, ಏನಿವತ್ತು ಮುದಿಗೆರೆ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿ ಮುದಿಗೆರೆ ಇರಬೇಕಂತ ಒತ್ತಾಯಿಸಿ ಏನು ಹೋರಾಟ ನಾವು ಹಮ್ಮಿಕೊಂಡು ಅನಿರ್ದಿಷ್ಟ ಧರಣಿಯನ್ನು 11ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಸತತವಾಗಿ 35 ವರ್ಷಗಳಿಂದ ನಮ್ಮನ್ನು ಶೋಷಣೆಗೆ ತಳ್ಳಿ ಪ್ರತಿಯೊಬ್ಬರೂ ಭರವಸೆಗಳೇ ಕೊಟ್ಕೊಂಡು ಯಾಮರಿಸ್ತಾ ಹೋಗಿದ್ದಾರೆ. ಅದೇ ರೀತಿ ಈಗಲೂ ನಡೀತಾ ಇದೆ. 11ನೇ ದಿವಸ ಆಗಿದೆ ನಾವು ಇಲ್ಲಿಗೆ ಹೋರಾಟಕ್ಕೆ ಮಾಡೋಕ್ಕೆ ಬಂದು. ಮಾನ್ಯ 5ನೇ ದಿನ ಮಾನ್ಯ ಶಾಸಕರು ಬಂದಿದ್ದರು. ನಾನು ಸದನದಲ್ಲಿದ್ದೆ, ಹಾಗಾಗಿ ನನಗೆ ಗೊತ್ತಾಗಲಿಲ್ಲ. 5 ದಿನದಿಂದ ನಡೀತಾ ಇದೆ, ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಅವರು. ನನಗೊಂದು 5 ದಿನ ಕಾಲಾವಕಾಶ ಕೊಡಿ, ನಾನು ಪಂಚಾಯಿತಿಯನ್ನು ಎಲ್ಲ ನಾನು ನೋಡಿದ್ದೀನಿ, ಅದು ಕೇಂದ್ರ ಸ್ಥಾನ ಬಂದು ಮುದಿಗೆರೆ ಇದೆ, ನಾನು ಅದನ್ನು ವರ್ಗಾಯಿಸಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟರು. ಅದೇ ರೀತಿ ಅವರು ಹೋದ ಮೇಲೆ 8ನೇ ದಿನಾಂಕದಂದು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದರು, ದಂಡಾಧಿಕಾರಿಗಳ ಜೊತೆ ಬಂದರು. ಅವರೂ ತಹಸೀಲ್ದಾರ್ ಮೇಡಮನ್ನು ಹೇಳಿದ್ರು ನಮಗೆ, ಇಲ್ಲ ಇದೇನು ದೊಡ್ಡ ವಿಚಾರ ಅಲ್ಲ, ಹೋರಾಟ ಮಾಡೋಷ್ಟು ದೊಡ್ಡದೇನೂ ಅಲ್ಲ, ನಾನು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಈ ವಿಚಾರದಲ್ಲಿ ನಿಮ್ಮದು ನ್ಯಾಯಯುತವಾದ ಹೋರಾಟ ಇದೆ, ಯಾಕೋ ಇಲ್ಲಿ ಅಧಿಕಾರಿಗಳ ತಪ್ಪು ನಡೆದಿದೆ, ಇದನ್ನು ನಾವೆಲ್ಲ MLA ಅವರು ಮತ್ತು ನಾವು CEO ಅಂಡ್ DC ಅವರು ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರ್ತೀವಿ ಅಂತ ಹೇಳ್ತಾರೆ. ಆಯಿತು. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬರ್ತಾರೆ. ಜಿಲ್ಲಾಧಿಕಾರಿಗಳು ಬಂದು ಏನು ಹೇಳ್ತಾರೆ ನಮಗೆ, ಆಯಿತು ನನಗೊಂದು 1 or 2 days ಟೈಮ್ ಕೊಡಿ, ನಾನು ಗಮನಿಸಿದ್ದೀನಿ, ಎಲ್ಲ ನೋಡಿದ್ದೀನಿ, ರೆಕಾರ್ಡ್ಸನ್ನು ನೋಡಿದ್ದೀನಿ, ಏನೇನು ಯಾವ್ಯಾವ ಥರ ಹೆಚ್ಚು ಕಮ್ಮಿ ಆಗಿದೆ ಅಂತ. ನಮ್ಮ ಕಡೆಯಿಂದ ತಪ್ಪಾಗಿದೆ, ನಾನು ಇದನ್ನು ಸರಿ ಮಾಡಿ ಈ 1 or 2 ಡೇಸಲ್ಲಿ ನಿಮ್ಮ ಪಂಚಾಯಿತಿಯನ್ನು ಕೇಂದ್ರ ಸ್ಥಾನಕ್ಕೆ ವರ್ಗಾಯಿಸ್ತೀವಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದವರು ಇವತ್ತು 11ನೇ ದಿನಕ್ಕೆ ಅವರು ಡೇಟು ನೆನ್ನೆಗೆ ಮುಗಿಯಿತು. ಜಿಲ್ಲಾಧಿಕಾರಿಗೆ 1 or 2 2 ದಿನ ಕೊಟ್ವಿ, 2 ದಿನ ನೆನ್ನೆಗೆ ಮುಗೀತು. ಆದರೆ ಇವತ್ತೂ ನಾವು ಧರಣಿ ಕೂತ್ಕೊಂಡಿದ್ವಿ. ಮೊನ್ನೆನೇ 8ನೇ ತಾರೀಕೆ ಇಲ್ಲಿ ಉಪವಾಸ ಸತ್ಯಾಗ್ರಹ ಇತ್ತು. ಆದರೆ ಜಿಲ್ಲಾಧಿಕಾರಿಗಳು ಹೇಳಿದ ಮೇಲೆ ನಾವು ಯಾವುದೇ ಒಂದು ಉಗ್ರ ರೂಪದ ಹೋರಾಟಗಳು ಬೇಡ, ಶಾಂತಿಯುತವಾದ ಹೋರಾಟ ಮಾಡೋಣ ಅಂತ ನಾವು ಅದನ್ನು ಸಮಾಧಾನ ಮಾಡಿಕೊಂಡು, ಬೇಡಪ್ಪ ಉಗ್ರವಾದ ಇದೆಲ್ಲ ಹೋದರೆ ಬೇರೆ ಥರ ಹೋಗುತ್ತೆ, ಸ್ವಲ್ಪ ದಿನ ಒಂದು 2-3 ದಿವಸ ನೋಡ್ಕೊಂಡು ಆಮೇಲೆ ನಾವು ಹೋರಾಟ ಮಾಡೋಣ ಅಂತ ಮನವೊಲಿಸಿ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸಿ ಶಾಂತಿಯುತದಿಂದ 2 ದಿನದಿಂದ ಮಾಡ್ಕೊಂಡು ಬಂದ್ವಿ. ಎಲ್ಲೋ ಇವರು ನಮಗೆ ಭರವಸೆಗಳು ಕೊಟ್ಟು ನಮ್ಮನ್ನು ಸಂಘಟನೆಯನ್ನು ದಿಕ್ತಪ್ಪುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಸರಿ ಇಲ್ಲ. ಯಾಕೆ ನೀವು ಈ ಥರ ಮಾಡ್ತಾಯಿದ್ದೀರಾ? ಯಾರ ಕೈ ಗೊಂಬುಗಳಾಗಿದ್ದೀರಾ? ಯಾರಿಂದ ಒತ್ತಡ ಬರ್ತಾಯಿದೆ? ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ. ತಾವೇ ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಮುದಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮುದಿಗೆರೆ ನಡೆಸಬೇಕು ಅಂತ DC ಆದೇಶ ಇದೆ. ಮುದಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮುದಿಗೆರೆ ಎಲ್ಲ ಕಾರ್ಯಕಲಾಪಗಳು ನಡಿಬೇಕಂತ CEO ಆರ್ಡ್ರ್ ಇದೆ. ಮುದಿಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮುದಿಗೆರೆ ನಡೀಲೇಬೇಕು, ಯಾವುದೇ ಒಂದಕ್ಕೆ ಬೇರೆ ಪಕ್ಕಕ್ಕೆ ಹೋಗಬಾರ್ದು ಅಂತ ಏನು EO ಅವರ ಆದೇಶ ಇದೆ. ಇಷ್ಟು ಆದೇಶಗಳಿದ್ದರು ನೀವು ದಿಕ್ಕು ತಪ್ಪಿಸ್ಕೊಂಡು ಇಷ್ಟು ವರ್ಷ ಹೋಗಿದ್ದು ಸಾಲದ. ಇವಾಗ ಹೋರಾಟಗಾರರು ಬಂದು ಇಷ್ಟು ಒತ್ತಡ ಹೇಳ್ತಾ ಇದ್ರು, ನೀವು ಕಣ್ಣಿದ್ದು ಕೂಡದಂತೆ ಕಿವಿಯಿದ್ದು ಏಮನ್ನದಪ್ಪ ಕಣ್ಣಿದ್ದು ಕೂಡ್ರಂತೆ, ಕಿವಿಯಿದ್ದು ಕಿವುಡ್ರಂತೆ ವರ್ತನೆ ಮಾಡ್ತಾಯಿದ್ದಾರೆ. ಇದು ಸರಿಯಿಲ್ಲ. ನಿಮ್ಗೆ ಏನು ನಿಮ್ಮ ಒಂದು ಹುದ್ದೆಗೆ, ನಿಮ್ಮ ಘನತೆಗೆ ಇದು ಗೌರವ ತರಲ್ಲ. ದಯವಿಟ್ಟು ನಮ್ಮ ಪಂಚಾಯಿತಿ ನಮಗೆ ಏನು ನೀವು ಅತಿ ಜರೂರಾಗಿ 1 or 2 ಡೇಸಲ್ಲಿ ಆಗಿಲ್ಲ ಅಂದರೆ ನಾಳೆ ತಾಲೂಕು ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ. ನಿರ್ಣಯ ತಗೊತಾ ಇದ್ದೀವಿ. ದಿನಕ್ಕೊಂದು ಹೋರಾಟ ಉಗ್ರವಾದ ರೂಪ ಹೋಗುತ್ತೆ.
ನಾಳೆ ಯಾಕಂದರೆ ಗ್ರಾಮ ಸಭೆ ಇಟ್ಟಿದ್ದಾರೆ ನೋಡಿ. ಇಷ್ಟೆಲ್ಲ ಹೋಗಿ ಗ್ರಾಮ ಸಭೆ ಜಿಲ್ಲಾಧಿಕಾರಿಗಳು DC-ಗೆ ಒಂದು ಪವರ್ ಇದೆ. ಪಂಚಾಯಿತಿಯನ್ನು ಏನು ಕೇಂದ್ರ ಸ್ಥಾನ ಇದೆ ಅದನ್ನು ಬದಲಾಯಿಸೋಕ್ಕೆ ಆತ್ಮಗೆ ಆದಂಥ ಆ ಒಂದು ಏನೋ ಒಂದು ಪವರ್ ಇದೆ. ಆ ಪವರ್ ಯೂಸ್ ಮಾಡ್ದಿರಾ ಗ್ರಾಮ ಸಭೆಗಳು ಮಾಡೋದು. ಎಲ್ಲರೂ ಸೇರಿ ಈ ಗ್ರಾಮ ಸಭೆಗಳಲ್ಲಿ ಇವತ್ತೇನು ನಡೀತಾ ಇದೆ ವಿತ್ ರೆಕಾರ್ಡ್ಸ್ ಇದೆ. ಗ್ರಾಮ ಸಭೆಯಲ್ಲಿ ತುರ್ತು ಸಭೆ ಅಂತೇಳಿ ಗ್ರಾಮ ಸಭೆ ಏನು ವಾಟರ್ ಮ್ಯಾನ್ಗಳ ಕೈಯಲ್ಲಿ ಅಲ್ಲಿರೋದೆಲ್ಲ SCಗಳು ಒಲಿರೋ ಅವರು ಕುಡಿತಾರೆ, ಅವ್ರು ಬೇಡ, ಆ ಊರಲ್ಲಿ ಬೇಡ, ನೀವು ಹೋಗ್ಬಿಟ್ಟು ನಾಳೆ ಬಂದು ಗ್ರಾಮ ಸಭೆಯಲ್ಲಿ ನಮಗೆ ಮುದುಗಿರಿ ಬೇಡ ಗಡ್ಡೂರಲ್ಲೇ ಇರಬೇಕಂತ ಹೇಳಬೇಕು ಅಂತ ಹೇಳ್ತಾರೆ. ಯಾರು ಹೇಳ್ಕೊಟ್ಟಿದ್ದು ಇವ್ರಿಗೆ? EO ಹೇಳ್ಕೊಟ್ರಾ, CEO ಹೇಳ್ಕೊಟ್ರಾ, ಇಲ್ಲ PDO ಹೇಳ್ಕೊಟ್ರಾ? ನಾಳೆ ಉತ್ತರ ಕೊಡಬೇಕು. ನಾವು ಬರ್ತಾ ಇದ್ದೀವಿ, ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಹತ್ರ ಎಲ್ಲ ರೆಕಾರ್ಡ್ಸ್ ಇದೆ. ನೀವೇನು, ನಿಮ್ಮ ಯೋಗ್ಯತೆ ಏನು, ನೀವು ಮಾಡ್ತಾ ಇರೋ ಕೆಲಸ ಏನು ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನಮ್ಮ ಪಂಚಾಯಿತಿ ನಮಗೆ ಬೇಕು. ನಮ್ಮ ಪಂಚಾಯಿತಿ ನಮ್ಗೆ ಬರೋ ತನಕ ಆ ಹರಿಹರ ಬ್ರಹ್ಮ ಬಂದ್ರೂ ನಾವು ಈ ಹೋರಾಟವನ್ನು ಬಿಡಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಜೈ ಭೀಮ್. 11 ದಿವಸದಲ್ಲಿ ಹಿರಿಗೆರೆ ಪಂಚಾಯತಿ ಆಗಬೇಕು. ಏನೇನು ಕಾರ್ಯಕರ್ತೆ ಫಸ್ಟ್ ಏನೇನು ಕಾರ್ಯಕರ್ತೆ ಯಾವ್ಯಾವ ನಾಯಕರು ಬರ್ತಾರೆ? ಫಸ್ಟ್ ದಿನ ಅಲ್ಲಲ್ಲ ಈಗ ಯಾವ್ಯಾವ ನಾಯಕರು ಏನೇನು ಆಶ್ವಾಸನೆ ಕೊಟ್ಟರು, ಏನೇನು ಭರವಸೆ ಕೊಟ್ಟರು, ಯಾಕೆ ಈಗ ಆಗ್ತಿದೆ? ಫಸ್ಟ್ ದಿನ ನಮಗೆ ಫಸ್ಟ್ ದಿನ ಬಂದರೆ ಎರಡನೇ ದಿನ ಅಲ್ಲ, ಈ 11 ದಿವಸದಲ್ಲಿ ಯಾವ್ಯಾವ ನಾಯಕರು ಏನೇನು ಭರವಸೆ ಕೊಟ್ಟರು? ಫಸ್ಟು EO ಅವ್ರು ಬಂದರು. ಫಸ್ಟು EO ಸಾಹೇಬರು ಬಂದರು. ಇಲ್ಲ ಇದು ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟೇ, ಕೋರ್ಟಲ್ಲಿ ಕ್ರ್ಯಾಶ್ ಆಗಿದೆ, ಅದರಿಂದ ನಾವು ಪೆಂಡಿಂಗ್ ಮಾಡ್ಕೊಂಡ್ವಿ. ಕೋರ್ಟ್ ಕ್ರ್ಯಾಶ್ ಆಗಿದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ವಿ. ಕೋರ್ಟಲ್ಲಿ ಕ್ರ್ಯಾಶ್ ಆಗಿರೋ ಅದು ಅದು ಆಗಿರೋದು ಹೇಗೆ ಅಂದರೆ, ಏನು ನಾವು ಮುದಗಿರಿ ಪಂಚಾಯಿತಿ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಈ ಆದೇಶಗಳನ್ನೆಲ್ಲ ಎತ್ಕೊಂಡು ಕೊಟ್ಟ ಮೇಲೆ ಗ್ರಾಮಸ್ಥರನ್ನ ಪಾರ್ಟ್ ಮಾಡಲ್ಲ. ಅಲ್ಲಿ ಏನು ಮಾಡ್ತಾರೆ, CEO-ನ DC-ನ ಅಂಡ್ EO-ನ ಪಾರ್ಟಿ ಮಾಡಿ ಕೇಸ್ ಹಾಕ್ಕೊತಾರೆ ಹೈಕೋರ್ಟಲ್ಲಿ. ಹಾಕ್ಕೊಂಡು ಅದಕ್ಕೆ ಸ್ಟೇ ತೊಗೊಂಡು ಬರ್ತಾರೆ, ಅದನ್ನು ಕ್ವಾಶ್ ಮಾಡ್ಕೊಂಡು ಬರ್ತಾರೆ. ಆ ವಿಚಾರ ಮಾತ್ರ ತೋರಿಸ್ತಾ ಇದ್ದಾರೆ. ಇದು ತಪ್ಪಾಗಿರೋದು ಯಾರಿಂದ? ಗ್ರಾಮಸ್ಥರಿಂದ ಅಲ್ಲ, ಮುದಗಿರಿ ಗ್ರಾಮಸ್ಥರ ಪಕ್ಕದಲ್ಲೇ ಇರೋದಲ್ಲ. ಆ ಭಾಗದ ಏನು ದಲಿತ ವಿರೋಧಿಗಳಿದ್ದಾರೆ, ಬಲಿಷ್ಠರಿದ್ದಾರೆ, ಜಾತಿವಾದಿಗಳಿದ್ದಾರೆ, ಇವರೆಲ್ಲ ಸೇರಿ ಕ್ವಾಶ್ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಮೇಲೆ. ಮತ್ತು ಈಗ ಇದಕ್ಕೆ ಏನು ಇವರು ಸಪೋರ್ಟಿಂಗ್ ಆಗಿ ಅಧಿಕಾರಿಗಳನ್ನ ಪಾರ್ಟಿ ಮಾಡಿದ್ರಲ್ಲ, ಇವರು ಹೋಗದೇ ಇರೋದಕ್ಕೆ ಕ್ವಾಶ್ ಆಯಿತು. ಇಲ್ಲಾಂದರೆ ಅದು ಆಗ್ತಾ ಇರಲಿಲ್ಲ. ತಪ್ಪು ಇವರು ಅಧಿಕಾರಿಗಳಿಂದ ಆಗಿರೋದು. ಸರಿ ಮಾಡಬೇಕಾಗಿರೋದು ಅಧಿಕಾರಿಗಳೇ. ಈಗ ಅದು ನೀವು ಕೋರ್ಟ್ಗೆ ಹೋಗಬೇಕಾಗಿದ್ದು, ಹೈಕೋರ್ಟ್ಗೆ ಹೋಗಬೇಕಾಗಿದ್ರೆ ಪಾರ್ಟಿ ನಮ್ಮನ್ನು ಮಾಡಿದರೆ ನಾವು ಹೋಗ್ತಾಯಿದ್ವಿ. ನಮ್ಮನ್ನು ಯಾರೂ ಪಾರ್ಟಿ ಮಾಡಿಲ್ಲ ಅದರಲ್ಲಿ. ಯಾಕಂದರೆ 35 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರೆ ಮುದಗಿರಿ ಗ್ರಾಮಸ್ಥರ ಯುವಕರು ಅಂಬೇಡ್ಕರ್ ಯುವಕ ಸಂಘದವರು. ಅವನು ಪಾರ್ಟಿ ಮಾಡಿದ್ರೆ ಅವರು ಹೋಗ್ತಾಯಿದ್ರು, ಅವ್ರ ಗಮನಕ್ಕೂ ಇಲ್ಲ. ಹಾಗಾಗಿ ಇವರು ಪಾರ್ಟಿ ಅದು ಮಾತ್ರ ತೋರಿಸ್ತಾರೆ ನಮಗೆ. ಆಯಿತು, ನಾವೇನೋ ಮಾಡ್ತೀವಿ, ನಾವು ಇದನ್ನು CEO ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ. ಮೊದಲು ಭರವಸೆ ಅವರು, ಆಯಿತು ಮುಗಿಸ್ತೀವಿ ಸರ್, ನಾವು ಮಾತಾಡ್ತೀವಿ ಅಂತ. ಅದಾದ ಮೇಲೆ ಎರಡನೇ ದಿನ ತಹಸೀಲ್ದಾರ್ ಮೇಡಮ್ ಅವರು ಬರ್ತಾರೆ. ತಹಸೀಲ್ದಾರ್ ಮೇಡಮ್ ಅವರು ಬಂದು ಮತ್ತು ನಮ್ಮ CPI ಏನು ಸರ್ಕಲ್ ಇನ್ಸ್ಪೆಕ್ಟರ್ ರಾಜಣ್ಣವರು, ಟೌನು ಸರ್ಕಲ್ ಇನ್ಸ್ಪೆಕ್ಟರ್ ರಾಜಣ್ಣವರು ಬರ್ತಾರೆ. ಎಲ್ಲ ವಿಚಾರಣೆ ತಿಳ್ಕೊತಾರೆ. ತಹಸೀಲ್ದಾರ್ ಮೇಡಮ್ ಅವರು ಹೇಳ್ತಾರೆ, ಇದು ಯಾವುದೇ ವಿಚಾರಕ್ಕೆ ಏನು ಹೇಳ್ತಾರೆ, ರಾಜಕಾರಣಿಗಳು ಏನು ಹೇಳ್ತಾರೆ, ನಿಮ್ಮ ಒಂದು ಈ ಒಂದು ಪ್ರತಿಭಟನೆಗೆ ಯಾರು ಏನು ಹೇಳಿದ್ದಾರೆ ಅದನ್ನು ಹೇಳಿ ಹೈಲೈಟ್ಸ್ ಮಾಡ್ತೀವಿ. ಈಗ ಅಧಿಕಾರಿಗಳು ಹೇಳಿದೆ ನಾನು ಹೇಳ್ತೇನೆ. ಅಧಿಕಾರಿ ತಹಸೀಲ್ದಾರ್ ಆಶ್ವಾಸನೆ ಏನು ಕೊಟ್ಟರಂದರೆ, ನಿಮ್ಮ ಹೋರಾಟ ನ್ಯಾಯಯುತವಾಗಿದೆ, ನೀವು ಹೋರಾಟ ಮಾಡೋಕ್ಕೆ ಪೆಂಡಲ್ ಹಾಕ್ಕೊಂಡು ಕೂತ್ಕೊಳ್ಳೋ ನೆಸಿಟಿನೂ ಇಲ್ಲ. ನಾನು ಇದನ್ನು ಗಮನಿಸಿದ್ದೀನಿ, ವಿಚಾರನೂ ತಿಳ್ಕೊಂಡಿದ್ದೀನಿ. ಆ ಕೇಂದ್ರ ಸ್ಥಾನದಲ್ಲೇ ಮುದಗಿರಿ ಇರಬೇಕು. ಇದು ಸಂಬಂಧಪಟ್ಟವ್ರು ನಾಳೆ ನಾನು MLA ಹಾಗೂ ನಮ್ಮ CEO DC ಅವ್ರ ಸಾಹೇಬ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಗೆ ನ್ಯಾಯ ದೊರಕಿಸ್ಕೊಂಡ್ರೆ ಭರವಸೆ ಕೊಟ್ಟು ಹೋಗ್ತಾರೆ. ಮತ್ತು ಅವರು ಏನು ಮಾಡಿಲ್ಲ. ಜಿಲ್ಲಾಧಿಕಾರಿ ಬಂದರು, ಆಮೇಲೆ ಜಿಲ್ಲಾಧಿಕಾರಿಗಳು ಬಂದರು. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ತಹಸೀಲ್ದಾರ್ ಅವರು ಬಂದಿದ್ದರು. ಜಿಲ್ಲಾಧಿಕಾರಿಗಳು, ನಾನು ಇದನ್ನೆಲ್ಲ ಗಮನಿಸಿದ್ದೀನಿ, ಆ ಕೋರ್ಟ್ ಕ್ವಾಶ್ ಆಗಿದ್ದವ್ರಿಗೆ ಗೊತ್ತು, ನನಗೆಲ್ಲ ಗೊತ್ತಾಗಿದೆ, ನಾನು ಇವಾಗೆಲ್ಲ ನೋಡ್ಕೊಂಡ್ಬಂದೆ, ನನಗೆ ಗೊತ್ತಿದ್ದು ನಾನು DVG ಅವರು ಕಾರ್ಯಕ್ರಮ ಇರೋದ್ರಿಂದ ಬಂದೆ. ಬರ್ತಾ ನನಗೆ ಗೊತ್ತಾಯಿತು. ನನಗೆ ಗೊತ್ತಾಗಿ ಒಂದು ಅರ್ಧ ಗಂಟೆನೇ ಆಗಿದ್ದು. ನಾನೆಲ್ಲ ವೆರಿಫಿಕೇಷನ್ ಮಾಡ್ಕೊಂಡು ಬಂದಿದ್ದೀನಿ. ನಾನು 1 or 2 ಡೇಸಲ್ಲಿ ನಿಮ್ಮ ಒಂದು ಏನು ಸಮಸ್ಯೆಯನ್ನು ಬಗೆಹರಿಸ್ತೀನಿ, ನನಗೆ ಗೌರವ ಕೊಟ್ಟು ನೀವು ಧರಣಿ ಹಿಂಪಡಿ ಅಂತ ಹೇಳ್ತಾರೆ. ಸ್ಥಳೀಯ ಶಾಸಕರು
ಸ್ಥಳೀಯ ಶಾಸಕರು ಬರ್ತಾರೆ, ಅವರು ಅದನ್ನೇ ಹೇಳ್ತಾರೆ. ನನಗೆ ಒಂದು 15 ದಿವಸ ಕಾಲಾವಕಾಶ ಕೊಡಿ, ನನಗೆ ಸೆಷನ್ ಇದೆ, ನನ್ನ ಸೆಷನ್ ಮುಗಿದ ಮೇಲೆ ನಾನೆಲ್ಲ ಸಮಸ್ಯೆಗಳನ್ನು ಬಗೆಹರ್ತೀನಿ ಅಂತ ಅವ್ರು ಹೇಳ್ತಾರೆ. ನಾವು ಅವ್ರಿಗೂ ಒಂದೇ ಮಾತು ಹೇಳಿದ್ವಿ. ಯಾಕಂದರೆ ಹೋದ ವರ್ಷ ನಾವು ಅಲ್ಲಿ ಧರಣಿ ಕೂತಾಗ 3 ದಿನ ನಿಮ್ಗೆ ಯಾಕೆ ಒಂದು 2 ತಿಂಗಳು ನಂಗೆ ಟೈಮ್ ಕೊಡಿ, ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಅವ್ರು ಏನೇ ಕೆಲಸ ಮಾಡಿಲ್ಲ. ಹಾಗಾಗಿ ಅವ್ರ ಮಾತು ಮೇಲೆ ನಂಬಿಕೆ ಇಲ್ಲ ಅಂತ ಓಪನ್ ಆಗಿ ನಾವು ಹೇಳಿ, ಸಾಹೇಬ್ರೆ ತಾವು ಹೋದ ವರ್ಷ ಇದೇ ಥರ ನಮ್ಗೆ ಹೇಳಿದ್ರಿ, 3 ದಿನ ನಾವು ರಾತ್ರಿ ಆಗಲೋ ಮಳೆಯಲ್ಲಿ ಕೂತ್ಕೊಂಡು ನೆಂದ್ಕೊಂಡು ಅಹೋರಾತ್ರಿ ಧರಣಿ ಮಾಡಿದ್ರೆ ತಾವು ಬಂದು ಭರವಸೆ ಕೊಟ್ಟು ಅದಕ್ಕೆ ಈಡೇರಿಸಲಿಲ್ಲ. ಹಾಗಾಗಿ ತಮ್ಮ ಮಾತು ಮೇಲೆ ನಂಬಿಕೆ ಇಲ್ಲ. ತಾವು ಪಂಚಾಯಿತಿ ಚೇಂಜ್ ಮಾಡಿದ್ರೆ ಮಾತ್ರ ನಾವು ಹಿಂದೆ ಇದ್ದೇಳ್ತೀವಿ, ಇಲ್ಲಾಂದರೆ ಇಲ್ಲ. ಜಿಲ್ಲಾಧಿಕಾರಿ ಸಾಹೇಬ್ಗೂ ಸೇಮೇ ಹೇಳಿದ್ದೀವಿ, ಸಾಹೇಬ್ರೆ ಇಷ್ಟು ವರ್ಷಗಳಿಂದ ಬಂದು ನಮಗೆ ಜನಪ್ರತಿನಿಧಿಗಳು ಹೇಳಿದ ಮಾತುಗಳನ್ನು ನೋಡಿದ್ದೀವಿ, ಅವ್ರ ಆಶ್ವಾಸನೆಗಳನ್ನು ನೋಡಿದ್ದೀವಿ, ಅಧಿಕಾರಿಗಳು ನಿಮ್ಮದು ನೋಡಿದ್ದೀವಿ. ಇವತ್ತು ಇರ್ತೀರ, ನಾನು ಹೋಗ್ತೀರ ನೀವು. ಮತ್ತು ಇನ್ನೊಬ್ಬರ ಹತ್ರ ನಾವು ರೆಡ್ ಎತ್ತು ಮೊದಲು ಎತ್ಕೊಂತ ನಾವು ಅದನ್ನೇ ಎತ್ಕೊಂಡು ಹೋಗಬೇಕು. ಹಾಗಾಗಿ ನಾವು ತಿರುಗಿ ಹೋರಾಟ ಮಾಡಿ ಸುಸ್ತಾಗಿದೆ. ಈ ಹೋರಾಟ ನಮಗೂ ಒಂದೇ ಅಜೆಂಡಾ ಇಟ್ಕೊಂಡಿರೋದು, ಪಂಚಾಯಿತಿ ಬದಲಾವಣೆ ಆಗೋ ತನಕ ತಮ್ಮ ಕ್ಷಮೆ ಇರಲಿ. ತಮ್ಮ ಮಾತು ಗೌರವ ಕೊಟ್ಟಿಲ್ಲ ಅಂತಲ್ಲ, ನಮ್ಮ ನೋವು ಆ ಥರ ಇದೆ. ನಿಮಗೆ ಮನವೊಲಿಸ್ತಾ ಇದ್ದೀವಿ. ನಾವು ಪಂಚಾಯಿತಿ ಚೇಂಜ್ ಮಾಡಿದ್ರೆ ಮಾತ್ರ ಎದ್ದೇಳ್ತೀವಿ, ಇಲ್ಲ ಎದ್ದೇಲ್ಲ ಅಂತ ಹೇಳ್ತೀವಿ. ಆಮೇಲೆ BJP ಸಂಘಟನೆಯವ್ರು ಬಂದು ಸಹಕಾರ ಕೊಟ್ಟರು. ಅವರು ಇದ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. 2 ದಿನ ಬಂದರು, ನೋಡಿದ್ರು. BJP ಅವ್ರಿಗೆ ನಾವು ಸೆಷನ್ನಲ್ಲಿ CT ರವಿ ಕಡೆಯಿಂದ ಸೆಷನ್ನಲ್ಲಿ ನಾವು ಇದನ್ನು ಸೆಷನಲ್ಲಿ ರೈಸ್ ಮಾಡ್ತೀವಿ ಈ ಸಬ್ಜೆಕ್ಟನ್ನು ಅಂತ ಮಾತಾಡಿದ್ರು. ಆಮೇಲೆ ಇವರು JDS ಇಂದ ಯುವ ನಾಯಕನು ಕಿಶೋರ್ ಮತ್ತು ಅವರು ಒಂದು ಕೆಲವರು ಬಂದರು. ಮತ್ತು ಈಗ ಎಲ್ಲ ಸಂಘಟನೆಯವರು ದಿನಕ್ಕೊಂದೊಂದು ಸಂಘಟನೆಯವ್ರು ಬಂದು ಬೆಂಬಲ ಕೊಡ್ತಾಯಿದ್ದಾರೆ. ಹಾಗಾಗಿ ನಾವು ನಿರಂತರ ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಇಲ್ಲಿ ಯಾವುದೇ ಒಂದು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಸಂಘ ಸಂಸ್ಥೆಯನ್ನು, ಗ್ರಾಮಸ್ಥರನ್ನು, ದಲಿತ ಜನಾಂಗವನ್ನು, ಮುಖ್ಯವಾಗಿ ದಲಿತ ಜನಾಂಗವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ದಲಿತ ಧೋರಣೆಯನ್ನು ಇವರು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಶೋಭೆ ಅಲ್ಲ, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದು ಎಷ್ಟೇ ಎತ್ತರಕ್ಕೆ ಹೋದ್ರೂ ನಾವು ಬಿಡುವುದಿಲ್ಲ. ಪಂಚಾಯಿತಿ ಬದಲಾವಣೆ ಆಗೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್.